ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಮ್ಮ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಎಲ್ಲರಿಗೂ ಕೂಡ 2026ರ ರಥಸಪ್ತಮಿಯ ಶುಭಾಶಯಗಳು. ಈ ವರ್ಷ ನಮಗೆ ರಥಸಪ್ತಮಿ ಅನ್ನೋದು ಜನವರಿ 25ನೇ ತಾರೀಕು ಭಾನುವಾರ 2026ನೇ ಇಸ್ವಿಗೆ ಬಂದಿದೆ. ಬೇಗ ಬಂದ ಸಲುವಾಗಿ ಏನಪ್ಪ ಹೇಳ್ತಾರೆ ಅಂದರೆ, ರಥಸಪ್ತಮಿ ಅಂದರೆ ಸೂರ್ಯದೇವ 7 ಕುದುರೆಗಳನ್ನ ಹತ್ತಿ ಉತ್ತರ ಕಡೆ ಪ್ರಯಾಣ ಬೆಳೆಸೋದು, ರಥ ಏರ್ತಾನೆ ಅಂತ ಹೇಳ್ತಾರೆ. ಅದು ಇನ್ನೊಂದು ಮೂಲಾರ್ಥ ಏನಪ್ಪ ಅಂದರೆ, ರಥ ಏರ್ತಾರೆ ಅಂತ ಅಂದಾಗ ಉಷ್ಣ ಜಾಸ್ತಿ, ಉತ್ತರ ಕಡೆಗೆ ಹೋದಾಗ ಉಷ್ಣಾಂಶ ಜಾಸ್ತಿಯಾಗಿ ಇನ್ಮೇಲೆ ಬೇಸಿಗೆ ಕಾಲ ಶುರು ಆಯಿತು ಅನ್ನೋ ಅರ್ಥಕ್ಕೆ ರಥಸಪ್ತಮಿ ಅನ್ನೋದೇ ರಥಸಪ್ತಮಿ ಬಂತು, ಸೂರ್ಯ ದೇವ ರಥ ಏರಿದ್ರು ಅಂದರೆ ಬೇಸಿಗೆ ಸ್ಟಾರ್ಟ್ ಆಯಿತು ಅಂತಲೇ ಅರ್ಥ ಅಂತ ಹೇಳ್ತಾರೆ. ಸೂರ್ಯದೇವ ಎಲ್ಲ ಗ್ರಹಗಳಿಗೂ ಅಧಿಪತಿಯಾಗಿರೋದ್ರಿಂದ ಅವರ ಆಶೀರ್ವಾದ ಅನ್ನೋದು ಪ್ರತಿಯೊಬ್ಬರಿಗೂ ಇರಲೇಬೇಕಾಗತ್ತೆ. ಒಂದು ಆರೋಗ್ಯ, ಒಂದೆಲ್ಲರಿಗೂ ಕೂಡ ನಾವು ಸೂರ್ಯದೇವ ಯಾವುದೇ ಒಂದು ಕೆಲಸಗಳಾಗಬೇಕಾದ್ರೂ ಕೂಡ ಸೂರ್ಯದೇವನ ನಮಸ್ಕಾರ ಮಾಡಲೇಬೇಕು. ಸೂರ್ಯ ಉದಯಕ್ಕೂ ಮುಂಚೆ ನಾವು ಎದ್ದೇಳಲೇಬೇಕು. ಎದ್ದು ಸೂರ್ಯ ನಮಸ್ಕಾರ ಮಾಡಿದ್ರೆ ನಮ್ಮೆಲ್ಲ ಕೆಲಸ ಕಾರ್ಯಗಳೂ ಕೂಡ ತುಂಬ ಉತ್ತಮವಾಗುತ್ತೆ ಅಂತಲೇ ಹೇಳ್ತೀನಿ. ಆವತ್ತಿನ ದಿನ ನಾವೇನು ಮಾಡಬೇಕು ಅಂದರೆ, ಎಕ್ಕದ ಎಲೆ ತರಬೇಕು. 7 ಎಕ್ಕದ ಎಲೆ ತಂದು ಪ್ರತಿಯೊಬ್ಬರು ಎಷ್ಟು ಜನ ಮನೇಲಿ ಇರ್ತೀರ ಒಬ್ಬೊಬ್ಬರಿಗೆ ಪ್ರತ್ಯೇಕವಾಗಿ 7 ಎಲೆ ಲೆಕ್ಕ ಮಾಡ್ಕೊಂಡು ತರಬೇಕು. ಅವ್ರು ಉಪಯೋಗಿಸಿದ್ನ ಇವರು ಉಪಯೋಗಿಸಿದ್ನ ಅವರು ಖಂಡಿತ ಉಪಯೋಗಿಸ್ಬಾರ್ದು. 7 ಎಕ್ಕದೆಲೆ ತಂದು ಹೆಂಗಸ್ರಿಗಾದರೆ ಎಲೆ ತೊಗೊಂಡು ಎಲೆ ಮೇಲೆ ಗರ್ಕೆ, ಅಕ್ಷತೆ, ಅರ್ಶಿನ ಹಾಕ್ಕೊಂಡು ನೆತ್ತಿ ಮೇಲೆ 2 ಭುಜಗಳ ಮೇಲೆ, 2 ಮಂಡಿ ಮೇಲೆ, 2 ಪಾದಗಳ ಮೇಲೆ ಇಟ್ಕೊಂಡು ನಾವು ಸ್ನಾನ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ದೋಷಗಳಿಂದ ದೂರ ಆಗುತ್ತೆ ಹಾಗೂ ಆರೋಗ್ಯ ಕೂಡ ಫಲಿಸುತ್ತೆ ಅಂತಲೇ ಹೇಳ್ಬೋದು. ಆದರೆ ಗಂಡು ಮಕ್ಳಿಗಾದರೆ ಅದೇ ಎಕ್ಕದೆಲೆ ಮೇಲೆ ಗರ್ಕೆ, ಅಕ್ಷತೆ ಕಾಳು, ಅದೇ ಅರ್ಶಿನ ಬದಲು ವಿಭೂತಿ ಹಾಕ್ಕೊಂಡು ಅವರು ಕೂಡ ನೆತ್ತಿ ಮೇಲೊಂದು, 2 ಭುಜಗಳ ಮೇಲೆ, 2 ಮಂಡಿ ಮೇಲೆ, 2 ಪಾದಗಳ ಮೇಲೆ ಇಟ್ಟು ನೀರು ಹಾಕೊಳ್ಳೋದ್ರಿಂದ ಅವ್ರಿಗೂ ಕೂಡ ಒಳ್ಳೆಯ ಆರೋಗ್ಯ ಲಭಿಸುತ್ತೆ. ಸೂರ್ಯದೇವನ ಆಶೀರ್ವಾದ ಕೂಡ ಸಿಗುತ್ತೆ. ಹಾಗೆ ಅಲ್ಲೊಂದು ಮಂತ್ರ ಹೇಳ್ಕೋಬೇಕು. ಆ ಮಂತ್ರ ಹೇಳ್ಕೊಂಡ್ರೆ ಮಾತ್ರ ನಿಮಗೆಲ್ಲ ಕೂಡ ಸಿದ್ಧಿಯಾಗುತ್ತೆ ಅಂತಲೇ ಹೇಳ್ತೀನಿ. ಅದೇನು ಮಂತ್ರ ಅಂತ ನಾನು ಏನಪ್ಪ ಮಂತ್ರ ಅಂತ ಹೇಳಿದ್ರೆ, ಸಪ್ತ ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪ್ತರ್ಕರ್ಪಣ ಮಾದಾಯ ಸಪ್ತಮ್ಯಾಂ ಸ್ನಾನಮಾಚರೇತ್ ಅಂತ ಈ ಮಂತ್ರಗಳನ್ನ ಹೇಳ್ಕೋಬೇಕು. ಸ್ನಾನ ಮಾಡಬೇಕಾದ್ರೆ, ಪ್ರತಿಯೊಂದು ಚುಮ್ ನೀರು ಹಾಕೋಬೇಕಾದ್ರೂ ಕೂಡ. ನಿಮಗೇನಾದರೂ ಈ ಮಂತ್ರ ಹೇಳೋಕ್ಕೆ ಬರಲಿಲ್ಲ ಅಂದರೆ ಸೂರ್ಯದೇವಾಯ ನಮಃ ಅಂತ ಹೇಳ್ಕೊಂಡು ಸೂರ್ಯನ ಮೇಲೆ ಭಾರ ಹಾಕಿ ಸೂರ್ಯನ ಮಂತ್ರ ಹೇಳ್ಕೊಂಡು ಸಾಕು ಅಂತಲೇ ಹೇಳ್ತೀನಿ. ಇದು ಯಾವಾಗಲಪ್ಪ ನಾವು ಮಾಡಬೇಕು ಅಂದರೆ, ಬೆಳಗ್ಗಿನ ಜಾವ ಸೂರ್ಯ ಉದಯ ಆಗೋ ಟೈಮಲ್ಲಿ, ಉದಯ ಆಗೋಕ್ಕೂ ಮುಂಚೆ ನಾವು ಇದನ್ನು ಸ್ನಾನ ಮಾಡಿ ಧೂಪ ದೀಪ ನೈವೇದ್ಯ ಕೊಟ್ಟು, ನೈವೇದ್ಯಕ್ಕೆ ನಾವು ಗೋಧಿಯಿಂದ ಮಾಡಿರುವಂಥ ಏನಾದರೂ ಇಟ್ಟರೆ ತುಂಬ ಒಳ್ಳೆಯದು. ಏಕೆಂದರೆ ಸೂರ್ಯದೇವನಿಗೆ ಗೋಧಿಯಿಂದ ಮಾಡಿದ ಸಿಹಿ ಖಾದ್ಯವನ್ನು ನಾವು ಇಡೋದ್ರಿಂದ ಸೂರ್ಯದೇವ ಪ್ರಸನ್ನನಾಗಿ ನಮಗೆ ಆಶೀರ್ವಾದ ಸಿಗುತ್ತೆ ಅಂತಲೂ ಹೇಳ್ತೀನಿ. ಈಗ ನೀವು ಗೋಧಿ ನುಚ್ಚಿಂದ ಪಾಯಸ ಮಾಡ್ಬೋದು, ಪೊಂಗಲ್ ಮಾಡ್ಬೋದು, ಕಿಚಡಿ ಮಾಡ್ಬೋದು. ಏನಾದರೂ ಗೋಧಿಯಿಂದ ನೀವು ಒಂದು ಸಿಹಿ ಪದಾರ್ಥಗಳನ್ನ ಮಾಡಿ ದೇವರಿಗೆ ನೈವೇದ್ಯ ತೋರಿಸಿ, ಹಾಗೆ ಸೂರ್ಯದೇವನಿಗೆ ನೀರು, ಅಕ್ಷತೆ, ಅರ್ಶಿನ, ಕುಂಕುಮ, ಹೂವುಗಳನ್ನೆಲ್ಲ ಅರ್ಘ್ಯ ಅಂದರೆ ದೇವರಿಗೆ ಸೂರ್ಯದೇವನಿಗೆ ಅರ್ಪಿಸಿ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮ್ಮಲ್ಲಿರೋ ಪಾಪಗಳ ಕರ್ಮಗಳೆಲ್ಲ ದೂರ ಆಗಿ ಆರೋಗ್ಯ ಕೂಡ ಲಭಿಸುತ್ತೆ ಅಂತ ಹೇಳ್ತೀನಿ. ದಯವಿಟ್ಟು ಯಾರ್ಯಾರು ಇದನ್ನೆಲ್ಲ ಮಾಡಲ್ಲ ಖಂಡಿತ ಮಾಡಿ. ರಥಸಪ್ತಮಿ ಅನ್ನೋದು ತುಂಬ ಒಳ್ಳೆಯ ಒಂದು ಕಾಲ ಅಂತಲೇ ಹೇಳ್ಬೋದು. ಸೂರ್ಯದೇವನ ಆಶೀರ್ವಾದ ಪಡೀಲಿಕ್ಕೆ ಇದೊಂದು ಸೂಕ್ತವಾದ ಸಮಯ ಅಂತಲೇ ಹೇಳ್ತೀನಿ. ಖಂಡಿತ ಯಾರ್ಯಾರು ಮಾಡಲ್ಲ ಇವರು ಈ ಥರ ಎಕ್ಕದೆಲೆ ತಂದು ಸ್ನಾನ ಮಾಡಿ ಸೂರ್ಯದೇವನ ಆಶೀರ್ವಾದಕ್ಕೆ ನೀವು ಕೂಡ ಇದಾಗಿ ಅಂತ ಹೇಳ್ತೀನಿ. ಇದೇ ಥರ ಮುಂದೆ ವೀಡಿಯೋಸ್ ಬರ್ತಾ ಇರುತ್ತೆ. ನಿಮಗೇನಾದ್ರು ವೀಡಿಯೋಸ್ ಏನಾದ್ರು ಇಷ್ಟ ಆಗಿದ್ದರೆ ದಯವಿಟ್ಟು ಶೇರು, ಲೈಕು, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ, ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಇದೇ ತರಹ ಪವಾಡ ಕ್ಷೇತ್ರಗಳಿರ್ಬೋದು, ಇಲ್ಲಾಂದರೆ ಈ ಥರ ಹಬ್ಬ ಹರಿದಿನಗಳ ವೀಡಿಯೋಗಳು ಖಂಡಿತ ಬರ್ತಾನೆ ಇರುತ್ತೆ. ಖಂಡಿತ ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡಿ ನಮಗೆ ಪ್ರೋತ್ಸಾಹ ನೀಡಿ ವಿಡಿಯೋಸ್ ಎಲ್ಲ ನೋಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇರ್ತೀನಿ. ಸೂರ್ಯದೇವ ಎಲ್ಲರಿಗೂ ಕೂಡ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ನೀವೇನೇನು ಅಂದ್ಕೊಂಡಿರ್ತೀರ ಮನಸ್ಸಲ್ಲಿ ಅದೆಲ್ಲ ಕೂಡ ನಿಮಗೆ ನೆರವೇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.